ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಕ್ವಶನ್ ಬಂದುಬಿಟ್ಟು tan π/8 ವ್ಯಾಲ್ಯೂನ ಹೇಗೆ ಫೈಂಡ್ ಔಟ್ ಮಾಡೋದಂತ ನೋಡೋಣ. ಈಗ π/8ನ ಎಕ್ಸ್ ಈಸ್ ಈಕ್ವಲ್ ಟು π/8 ಅಂತ ಕನ್ಸಿಡರ್ ಮಾಡಿ. ಈಗ π/8ನ ಯಾವ ಥರ ಬರೀಬೋದು? 2 × 4 ಅಂತ ಬರೀಬೋದು 8ನ. ಆವಾಗ 2x ಏನಾಗುತ್ತೆ? π/4 ಆಗುತ್ತೆ. ಈಗ ನಮಗೆ ವ್ಯಾಲ್ಯೂ ಗೊತ್ತಿದೆ. tan 2x ಈಸ್ ಈಕ್ವಲ್ ಟು 2 tan x ಡಿವೈಡೆಡ್ ಬೈ 1 ಮೈನಸ್ tan ಸ್ಕ್ವೇರ್ ಎಕ್ಸ್. ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು π/8 ಆಗಿರೋದ್ರಿಂದ ಇದು tan x ಆಗುತ್ತಿದೆ. ಆವಾಗ ಇಲ್ಲಿ 2x ಜಾಗದಲ್ಲಿ π/4ನ ರಿಪ್ಲೇಸ್ ಮಾಡಿ. tan x ಜಾಗದಲ್ಲಿ π/8ನ ರಿಪ್ಲೇಸ್ ಮಾಡಿ. ಹೋಲ್ ಡಿವೈಡೆಡ್ ಬೈ 1 ಮೈನಸ್ tan ಸ್ಕ್ವೇರ್ π/8. ಈಗ tan π/4 ಅಂತಂದರೆ 1 ಈಸ್ ಈಕ್ವಲ್ ಟು 2 × tan π/8 ಹೋಲ್ ಡಿವೈಡೆಡ್ ಬೈ 1 ಮೈನಸ್ tan ಸ್ಕ್ವೇರ್ π/8. ಇದಾದಮೇಲೆ ನಾವು ಕನ್ಸಿಡರ್ ಮಾಡಿ y ನ tan π/8 ಆಗಿ ಬರೀರಿ. ನೆಕ್ಸ್ಟು 1 ಈಸ್ ಈಕ್ವಲ್ ಟು 2y ಡಿವೈಡೆಡ್ ಬೈ 1 ಮೈನಸ್ y ಸ್ಕ್ವೇರ್. ಯಾಕಂದರೆ tan π/8 ಹೋಲ್ ಸ್ಕ್ವೇರ್ ಇದೆ. ಯಾಕೆ ಈ ಥರ ಬರದೆ ಅಂತಂದರೆ ಈಕ್ವೇಷನ್ ಮಾಡಬೇಕಾದ್ರೆ ಸಿಂಪ್ಲಿಫಿಕೇಶನ್ ಈಸಿ ಆಗುತ್ತೆ ಅಂತ ಬರ್ತಿದ್ದೀನಿ. ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. 1 ಮೈನಸ್ y ಸ್ಕ್ವೇರ್ ಈಸ್ ಈಕ್ವಲ್ ಟು 2y. ಈಗ y ಸ್ಕ್ವೇರ್ ಪ್ಲಸ್ 2y ಮೈನಸ್ 1 ಈಸ್ ಈಕ್ವಲ್ ಟು 0. ನಮಗೆ ಒಂದು ಫಾರ್ಮುಲಾ ಗೊತ್ತಿದೆ. ಮೈನಸ್ ಬಿ ಯಾವುದಾದ್ರು ರೂಟ್ ಕಂಡುಹಿಡಬೇಕಂದ್ರೆ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ b ಸ್ಕ್ವೇರ್ ಮೈನಸ್ 4ac ಹೋಲ್ ಡಿವೈಡೆಡ್ ಬೈ 2a. ಇಲ್ಲಿ ಇದರ ಕೋಎಫಿಷಿಯೆಂಟ್ಗಳು ಆಗಿರ್ತವೆ ಎ ಬಿ ಸಿ. ಇದರಲ್ಲಿ ಎ ಕೋಎಫಿಷಿಯೆಂಟ್ 1 ಆಗಿದೆ, ಬಿ ಕೋಎಫಿಷಿಯೆಂಟ್ 2 ಆಗಿದೆ, ಸಿ ಕೋಎಫಿಷಿಯೆಂಟ್ -1 ಆಗಿದೆ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲಿ ಬೇಕಾಗಿರೋದು y ರೂಟು. y ಈಸ್ ಈಕ್ವಲ್ ಟು -2 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೀನ್ಸ್ 4 ಮೈನಸ್ 4 × a × c ಹೋಲ್ ಡಿವೈಡೆಡ್ ಬೈ 2 × a 2 × 1 -2 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಅಂದರೆ 4 ಆಗಿದೆ. ಮೈನಸ್ ಇಂಟು ಮೈನಸ್ ಪ್ಲಸ್ 4 ಡಿವೈಡೆಡ್ ಬೈ 2 -2 ಪ್ಲಸ್ ಆರ್ ಮೈನಸ್ ರೂಟ್ 8 ಆಗಿದೆ. ಹೋಲ್ ಡಿವೈಡೆಡ್ ಬೈ 2. ಈಗ ರೂಟ್ 8ನ ಯಾವ ಥರ ಬರೀಬೋದು? 2 ರೂಟ್ ಅಂತ ಬರೀಬೋದು. 2 ರೂಟ್ 2 ಅಂತ ಬರೀಬೋದು. 2 ರೂಟ್ 2 ಹೋಲ್ ಡಿವೈಡೆಡ್ ಬೈ 2. ಈಗ 2 ಕಾಮನ್ ತೆಗೆದಿ ಅಂತಂದರೆ -1 ಪ್ಲಸ್ ಆರ್ ಮೈನಸ್ ರೂಟ್ 2 ಡಿವೈಡೆಡ್ ಬೈ 2 ಆಗುತ್ತೆ. ಈ 2 ಗೆಟ್ ಕ್ಯಾನ್ಸಲ್ ಆಗಿ ನಮಗೆ ಉಳಿಯೋದೇನಂತಂದರೆ -1 ಪ್ಲಸ್ ಆರ್ ಮೈನಸ್ ರೂಟ್ 2. ಇದರಲ್ಲಿ ನಾವು ಯಾವ್ದು ಕನ್ಸಿಡರ್ ಮಾಡಬೇಕು ಅಂತಂದರೆ ಈಗ tan π/8 ಅಂತಂದರೆ 22 ಡಿಗ್ರಿ 22.5 ಡಿಗ್ರಿ. ಇದು ಬಂದಿರೋದು ಫಸ್ಟ್ ಕ್ವಾಡ್ರೆಂಟಲ್ಲಿ ರೈ ಆಗುತ್ತೆ. ಫಸ್ಟ್ ಕ್ವಾಡ್ರೆಂಟಲ್ಲಿ ಎಲ್ಲ ಫಂಕ್ಷನ್ಗಳು ಪಾಸಿಟಿವ್ ಆಗಿರುತ್ತೆ. ಹಾಗಾಗಿ ನಾವು ಇದನ್ನು ಪಾಸಿಟಿವ್ ಆಗಿ ತೊಗೊಳ್ತೀವಿ. ಯಾವ ಥರ ಅಂತಂದರೆ -2 ಪ್ಲಸ್ 1 ಅಂತ, ಅಥವಾ -1 ಪ್ಲಸ್ ರೂಟ್ 2 ಇದಾಗಿರ್ಬೋದು. ಇದೇ tan π/8 ವ್ಯಾಲ್ಯೂ ಆಗಿರುತ್ತೆ. ಥ್ಯಾಂಕ್ ಯು.